ನಮಸ್ತೆ ಮಕ್ಕಳೇ, ನಾವಿವತ್ತು 9ನೇ ತರಗತಿಯ ಸಮಾಜ ವಿಜ್ಞಾನ 2 ರಲ್ಲಿ ಅಧ್ಯಾಯ 5 ಸಾಗರ ಮತ್ತು ಮಾನವ ಎಂಬ ಪಾಠಭಾಗವನ್ನು ತೆಗೆಯಲಿರುವುದು. ಹಾಗೆ ಮಕ್ಕಳೇ, ಇದು ನಮ್ಮ ಜೋಗ್ರಫಿಯ ಭಾಗವಾಗಿದೆ, ಭೌಗೋಳಿಕ ಶಾಸ್ತ್ರದ ಭಾಗವಾಗಿದೆ. ಅಧ್ಯಾಯ 5 ಸಾಗರ ಮತ್ತು ಮಾನವ. ಈ ಪಾಠದ ಮೊದಲು ಶುರುವಾಗುವ ಮೊದಲು ಒಂದು ಚಿತ್ರ ಕೊಟ್ಟುಂಟು ಮಕ್ಕಳೇ, ಅದನ್ನು ನೋಡುವುದು. ಅದು ನೋಡುವಾಗ ನಿಮಗೆ ಏನು ಅರ್ಥ ಆಗ್ತದೆ? ಇದು ಅಧ್ಯಾಯ 5 ಸಾಗರ ಮಾನವ, ಕೆಳಗೆ 5 ಕೊಟ್ಟುಂಟು. ಸಂಬಂಧವಾದ ಚಿತ್ರವನ್ನು ಕೊಟ್ಟುಂಟು. ಅದು ಹೇಳಿದ್ರೆ ಇದು ಯಾವುದು ಅಲ್ಲಿಯ ಜನಜೀವನದ ಕುರಿತವಾಗಿದೆ ಚಿತ್ರ ಕೊಟ್ಟದ್ದು. ಹಾಗೆ ಮಾನವನ ಜೀವನಕ್ಕೆ ಸಂಬಂಧಿಸಿದ ಕೆಲವು ದೃಶ್ಯಗಳು ಇದು. ಇಲ್ಲಿ ನಾವೇನು ಪ್ರತ್ಯಕ್ಷವಾಗಿ ಅಥವಾ ಪರೋಕ್ಷವಾಗಿ ಸಮುದ್ರವನ್ನು ಆಶ್ರಯಿಸಿ ಜೀವಿಸಿದವರು ಯಾರೂ ಇಲ್ಲ. ಕೆಲ ಮನುಷ್ಯರು ಏನ್ ಮಾಡ್ತಾರೆ, ಆಹಾರಕ್ಕಾಗಿ ಯಾವುದನ್ನು ಸಮುದ್ರವನ್ನು ಆಶ್ರಯಿಸ್ತಾರೆ. ಆದ್ರೆ ಕೆಲವರು ಏನ್ ಮಾಡ್ತಾರೆ, ಅವರ ಜೀವನ ನಡೆಸಲಿಕ್ಕೋಸ್ಕರ ಸಮುದ್ರವನ್ನು ಆಶ್ರಯಿಸಿ ಜೀವಿಸ್ತಾರೆ ಅಲ್ಲ. ಹಾಗೆ ಇನ್ನೊಂದು ಚಿತ್ರ ಕೊಟ್ಟುಂಟು ನೋಡಿ ಮಕ್ಕಳೇ, ಇದು ನಮ್ಮ ಯಾವುದು ಭೂಮಿಯ ಚಿತ್ರವಾಗಿದೆ. ಎಲ್ಲಿ ಭೂಮಿಯ ಚಿತ್ರವಾಗಿದೆ. ಇದು ನಮಗೆ ಎಲ್ಲಿ ನಮ್ಮ ಬಾಹ್ಯಾಕಾಶದಿಂದ ನೋಡುವಾಗ ಕಾಣುವ ಚಿತ್ರವಾಗಿದೆ ಈ ಭೂಮಿಯ ಚಿತ್ರ ಅಲ್ಲ. ಹಾಗೆ ಈ ಭೂಮಿಯ ಚಿತ್ರದಲ್ಲಿ ನಮಗೇನು ಅರ್ಥ ಮಾಡಿಕೊಳ್ಬಹುದು? ಇದರಲ್ಲಿ ಅರ್ಥ ಮಾಡಿಕೊಳ್ಳೋದು ಹೇಳಿದ್ರೆ, ಭೂಮಿಯು ಒಂದು ನೀಲ ಗ್ರಹವಾಗಿದೆ ಎಂದು ಕರೆಯಲ್ಪಡ್ತದೆ. ಯಾಕೆ ಭೂಮಿಯೊಂದು ನೀಲ ಗ್ರಹವಾಗಿ ಕಾಣಲ್ಪಡ್ತದೆ ಅಂತ ಹೇಳಿದ್ರೆ, ಭೂಮಿಯಲ್ಲಿ ಎಷ್ಟು 71 ಶತಮಾನ, ಎಷ್ಟು ಶತಮಾನ? 71 ಶತಮಾನದಷ್ಟು ನೀರು ಆವರಿಸಿಕೊಂಡಿದೆ. ಭೂಮಿಯಲ್ಲಿ 71 ಶತಮಾನ ನೀರು ಆವರಿಸಿಕೊಂಡಿದೆ. ಹಾಗೆ ಬಾಕಿ ಉಳಿದ 29 ಶತಮಾನ, ಆಗ 100 ಶತಮಾನ ಆಗುತ್ತದೆ. 71 ಶತಮಾನ ಏನಾಗಿದೆ, ಜಲದಿಂದ ಆವರಿಸಲ್ಪಟ್ಟಿದೆ. ಹಾಗೆ 29 ಶತಮಾನ ಮಾತ್ರವಾಗಿದೆ ನಮ್ಮ ನೆಲಭಾಗ ಇರುವುದು. ಆಗ ಇದರಲ್ಲಿ ಹೇಳಿದ್ರೆ, ಈ ನೆಲಭಾಗದಲ್ಲಿ ಹೇಳಿದ್ರೆ 100 ಶತಮಾನದಲ್ಲಿ ನಾವು ಬಾಹ್ಯಾಕಾಶದಿಂದ ನೋಡುವಾಗ ಅದೊಂದು ಏನಾಗಿದೆ, ನೀಲ ಗ್ರಹದ ಹಾಗೆ ಕಾಣ್ತದೆ. ಆಗ ಇದರಲ್ಲಿ ಅಲ್ಲಲ್ಲಿ ಎದ್ದು ನಿಂತು ಕಾಣುವ ಕೆಲವೊಂದು ರೂಪಗಳನ್ನು ಕೂಡ ನೀವು ಕಾಣಬಹುದು. ಅದನ್ನು ನಾವು ಭೂಖಂಡಗಳು ಎಂದು ಕರೆಯುತ್ತೇವೆ ಅಲ್ಲ. ಹಾಗೆ ನಾವೀಗ ಹೇಳಿದಷ್ಟೇ, ಭೂಮಿಯಲ್ಲಿ 71 ಶತಮಾನ ಏನಾಗಿದೆ, ನೀರಿನಿಂದ ಆವರಿಸಲ್ಪಟ್ಟಿದೆ. ಈ 71 ಶತಮಾನದಲ್ಲಿ 5 ಸಾಗರಗಳು ಒಳಗೊಂಡಿದೆ. ಎಷ್ಟು? 5 ಸಾಗರಗಳು ಒಳಗೊಂಡಿದೆ. ಆ 71 ಶತಮಾನದಲ್ಲಿ 5 ಸಾಗರಗಳು ಒಳಗೊಂಡಿದೆ. ಅವುಗಳು ಹೇಳಿದ್ರೆ, ಒಂದು ಶಾಂತ ಸಾಗರ, ಹಿಂದೂ ಮಹಾಸಾಗರ, ಅಟ್ಲಾಂಟಿಕ್ ಸಾಗರ, ಆರ್ಟಿಕ್ ಸಾಗರ, ಅಂಟಾರ್ಟಿಕ್ ಸಾಗರ, ಹೀಗೆ 5 ಸಾಗರಗಳು. ಯಾವುದಲ್ಲ? ಶಾಂತ ಸಾಗರ, ಹಿಂದೂ ಮಹಾಸಾಗರ, ಅಟ್ಲಾಂಟಿಕ್ ಸಾಗರ, ಆರ್ಟಿಕ್ ಸಾಗರ, ಅಂಟಾರ್ಟಿಕ್ ಸಾಗರ, ಹೀಗೆ 5 ಸಾಗರಗಳು ಒಳಗೊಂಡಿದೆ. ಯಾವುದು? ಈ 71 ಶತಮಾನದಲ್ಲಿ 5 ಸಾಗರಗಳು ಒಳಗೊಂಡಿದೆ. ಹಾಗೆ ಈ 5 ಸಾಗರಗಳಲ್ಲಿ ಹೇಳಿದ್ರೆ ಆಕಾತ ಅನಂತರ ಹೇಳುದು, ಈ 5 ಸಾಗರಗಳಲ್ಲಿ ಆಕಾತ, ಅನಂತರ ಜಲಸಂಧು, ಅನಂತರ ಸಮುದ್ರ ಎಂಬ 3 ಭಾಗಗಳು ಒಳಗೊಂಡಿದೆ. ಗೊತ್ತಾಯ್ತಲ್ಲ? ನಮ್ಮ ಈ 5 ಸಾಗರಗಳಲ್ಲಿ ಆಕಾತ, ಜಲಸಂಧು, ಸಮುದ್ರ ಎಂಬ 3 ಭಾಗಗಳು ಒಳಗೊಂಡಿದೆ. ಆಕಾತ ಹೇಳಿದ್ರೆ ಹೇಳಿದ್ರೆ 3 ಭಾಗವು ನೆಲಭಾಗದಿಂದ ಆವರಿಸಲ್ಪಟ್ಟ ಸಮುದ್ರದ ಭಾಗವನ್ನು ನಾವೇನಂತ ಹೇಳ್ತೇವೆ? ಆಕಾತ ಎಂದು ಹೇಳ್ತೇವೆ. ಹೇಳಿದ್ರೆ 3 ಭಾಗವು ನೆಲದಿಂದ ಆವರಿಸಲ್ಪಟ್ಟ ಸಮುದ್ರ ಭಾಗವನ್ನು ನಾವು ಆಕಾತ ಎಂದು ಕರೆಯುತ್ತೇವೆ. ಜಲಸಂಧು ಹೇಳಿದ್ರೆ ಹೆಚ್ಚು ಕಡಿಮೆ ಸಮಾಂತರವಾಗಿರುವ ನೆಲಭಾಗಗಳ 2 ನೆಲಭಾಗಗಳ ಎಡೆಯಲ್ಲಿ ಬರುವ ಸಮುದ್ರ ಭಾಗವನ್ನು ನಾವು ಜಲಸಂಧು ಎಂದು ಕರೆಯುತ್ತೇವೆ. ಹಾಗೆ ಸಾಗರ ಹೇಳಿದ್ರೆ, ಸಾಗರವು ಪೂರ್ಣವಾಗಿ ನೆಲದಿಂದ ಅಥವಾ ಭಾಗಿಕವಾಗಿ ನೆಲವು ಸುತ್ತುವರಿದಿದ್ರೆ ಅದನ್ನು ನಾವು ಸಮುದ್ರ ಎಂದು ಕರಿತೇವೆ. ಅದಾಯ್ತಲ್ಲ? ಆಕಾತ, ಜಲಸಂಧು ಮತ್ತೆ ಸಮುದ್ರ. ಮತ್ತೆ ನಮ್ಮ ಅರಬ್ಬಿ ಸಮುದ್ರ ಅಂತ ಕೇಳಿರ್ಬೋದಲ್ಲ. ಈ ಅರಬ್ಬಿ ಸಮುದ್ರ ಏನಾಗಿದೆ, ನಮ್ಮ ಹಿಂದೂ ಮಹಾಸಾಗರದ ಭಾಗವಾಗಿದೆ. ಇಲ್ಲಿ ನೋಡಿ ಮಕ್ಕಳೇ, ಸ್ಕ್ರೀನಲ್ಲಿ ಕೊಟ್ಟುಂಟು ಜಾಗತಿಕ ಸಾಗರ ಒಂದು ನೋಟದಲ್ಲಿ. ಹೇಳಿದ್ರೆ ನಾವು 5 ಸಾಗರಗಳನ್ನು ಹೇಳಿದೆವು. ಆ 5 ಸಾಗರಗಳ ಮೂಲಭೂತ ಮಾಹಿತಿಗಳನ್ನು ಕೊಡಲಾಗಿದೆ. ಮೊದಲು ನೋಡಿ, ಶಾಂತ ಸಾಗರದ ಒಟ್ಟು ವಿಸ್ತೀರ್ಣ 165.2 ಲಕ್ಷ ಚದರ ಕಿಲೋಮೀಟರ್ ಆಗಿದೆ. ಹಾಗೆ ಅದರ ಆಳವು, ಸರಾಸರಿ ಆಳವು 4280. ಅನಂತರ ಅತಿ ಹೆಚ್ಚಿನ ಆಳವಾಗಿದೆ 11,034.
ಸಮುದ್ರದ ಅತ್ಯಂತ ಆಳವಾದ ಭಾಗವಾಗಿದೆ ಚಾಲೆಂಜರ್ ಡೀಪ್. ಹಾಗೆ ನಮ್ಮ ಅಟ್ಲಾಂಟಿಕ್ ಸಾಗರ ನೋಡಿ, ಒಟ್ಟು ವಿಸ್ತೀರ್ಣ 82.4 ಲಕ್ಷ ಚದರ ಕಿಲೋಮೀಟರ್, ಸರಾಸರಿ ಆಳ 3700 ಮೀಟರ್, ಅತಿ ಹೆಚ್ಚಿನ ಆಳವು 8618 ಮೀಟರ್ ಆಗಿದೆ. ಅತ್ಯಂತ ಆಳವಾದ ಭಾಗವು ಪ್ಯೂರಿಟೋರಿಕೋ ಖಂದಕವಾಗಿದೆ. ಹಾಗೆ ಈ ಸಾಗರವು ದೀರ್ಘವಾದ ಎಸ್ ಆಕೃತಿಯಲ್ಲಿದೆ. ಹಾಗೆ ಸಾಗರದ ಮಧ್ಯದಲ್ಲಿ ಸುಮಾರು 14,000 ಕಿಲೋಮೀಟರ್ ಉದ್ದಕ್ಕೆ ಒಂದು ಸಾಗರಾಂತರ ಪರ್ವತ ಶ್ರೇಣಿ, ಇದನ್ನು ಅಟ್ಲಾಂಟಿಕ್ ಪರ್ವತ ಶ್ರೇಣಿ ಎಂದು ಕರೆಯುತ್ತೇವೆ. ಇನ್ನು ಕೆಳಗೆ ಕೊಟ್ಟಿರುವುದನ್ನು ನೋಡಿ, ಕೆಳಗೆ ಈಗ 2 ಸಾಗರಗಳಾದವು. ಇನ್ನು ಅದರ ಕೆಳಭಾಗ ಬರುವುದು ನಮ್ಮ ಹಿಂದೂ ಮಹಾಸಾಗರ. ಹಿಂದೂ ಮಹಾಸಾಗರ ಇಂಡಿಯಾದ ನಮ್ಮ ಭಾರತದ ಕೆಳಭಾಗದಲ್ಲಿ ಬರುವುದಲ್ಲ. ಹಾಗೆ ಒಟ್ಟು ವಿಸ್ತೀರ್ಣ 73.4 ಲಕ್ಷ ಚದರ ಕಿಲೋಮೀಟರ್, ಸರಾಸರಿ ಆಳವು 3960 ಮೀಟರ್. ಇದರ ಅತ್ಯಂತ ಆಳವಾದ ಭಾಗವಾಗಿದೆ ವಾಟನ್ ಟ್ರಂಚ್, ಇದು 7725 ಮೀಟರ್ ಆಗಿದೆ. ಹಾಗೆ ಅನಂತರ ಬರುವುದು ಆರ್ಟಿಕ್ ಸಾಗರ. ಸಾಗರಗಳಲ್ಲಿ ಅತ್ಯಂತ ಸಣ್ಣವಾದ ಸಾಗರವಾಗಿದೆ ಯಾವುದು? ಆರ್ಟಿಕ್ ಸಾಗರ ಎಂಬುದು. ಅದರ ವಿಸ್ತೀರ್ಣವಾಗಿದೆ ಎಷ್ಟು? ಅದರ ವಿಸ್ತೀರ್ಣ 14.09 ಲಕ್ಷ ಚದರ ಕಿಲೋಮೀಟರ್. ಅದರ ಅತಿ ಹೆಚ್ಚಿನ ಆಳವು 5180 ಮೀಟರ್ ಆಗಿದೆ. ಅನಂತರ ಬರುವುದು ಅಂಟಾರ್ಕ್ಟಿಕ್ ಸಾಗರ. ಸಾಗರದ ಮೇಲ್ಭಾಗವು ಏನಾಗಿದೆ? ಮಂಜುಗಡ್ಡೆಯಿಂದ ಒಳಗೊಂಡ ಭಾಗವಾಗಿದೆ. ಈ ಸಾಗರದ ಮೇಲ್ಭಾಗವು ಏನಾಗಿದೆ? ಮಂಜುಗಡ್ಡೆಯಿಂದ ಆಗಿದೆ. ಹೇಳಿದ್ರೆ ಈ ಸಾಗರವು ನಮ್ಮ ಧ್ರುವ ಪ್ರದೇಶದಲ್ಲಿ ಬರುವ ಕಾರಣ ಅಲ್ಲಿ ಹೆಚ್ಚು ಏನಾಗಿರ್ತದೆ? ತಂಪಾಗಿರ್ತದೆ. ಆದ ಕಾರಣ ಆ ಪ್ರದೇಶಗಳಲ್ಲಿ ಮಂಜುಗಡ್ಡೆಯಿಂದ ಆವರಿಸಲ್ಪಟ್ಟ ಸಾಗರವಾಗಿದೆ ಅಂಟಾರ್ಕ್ಟಿಕ್ ಸಾಗರ. ಹಾಗೆ ದಕ್ಷಿಣ ಸಾಗರ ಕೂಡ ಇದನ್ನು ಕರೆಯುತ್ತೇವೆ. ಇನ್ನು ಇದರ ಒಟ್ಟು ವಿಸ್ತೀರ್ಣವಾಗಿದೆ ಎಷ್ಟು? 32 ಲಕ್ಷ ಚದರ ಕಿಲೋಮೀಟರ್ ಆಗಿದೆ. ಇದಿಷ್ಟು ನಮ್ಮ ಪ್ರಧಾನ 5 ಸಾಗರಗಳು ಮತ್ತೆ ಅದರ ಮಾಹಿತಿಗಳು ಆಗಿದೆ. ಇನ್ನು ಮಕ್ಕಳೇ, ನಮಗೆ ಕಲೀಲಿಕ್ಕಿರುವುದು ದ್ವೀಪ ಮತ್ತು ಉಪದ್ವೀಪ. ಏನು? ದ್ವೀಪಗಳು ಮತ್ತೆ ಉಪದ್ವೀಪಗಳು. ಉಪದ್ವೀಪಗಳು ಆಗಿದೆ. ಹಾಗೆ ಏನು ದ್ವೀಪಗಳು ಅಂತ ಹೇಳಿದ್ರೆ? ದ್ವೀಪಗಳು ಹೇಳಿದ್ರೆ 4 ಭಾಗಗಳಿಂದಲೂ ಸಮುದ್ರದಿಂದ ಆವರಿಸಲ್ಪಟ್ಟ ಭಾಗ. ಏನು? 4 ಭಾಗವು ಸಮುದ್ರದಿಂದ ಆವರಿಸಲ್ಪಟ್ಟ ಭಾಗವನ್ನು ಆವರಿಸಲ್ಪಟ್ಟ ನೆಲ ಭಾಗವನ್ನು ಅರ್ಥಲ್ಲ. 4 ಭಾಗಗಳಿಂದಲೂ ಸಮುದ್ರದಿಂದ ಆವರಿಸಲ್ಪಟ್ಟ ನೆಲ ಭಾಗವನ್ನು ನಾವು ದ್ವೀಪಗಳು ಎಂದು ಕರೆಯುತ್ತೇವೆ. ಹಾಗೆ ಉಪದ್ವೀಪಗಳು ಎಂದರೆ 3 ಭಾಗದಿಂದ ಏನು ಸಾಗರದಿಂದ ಆವರಿಸಲ್ಪಟ್ಟ ನೆಲಭಾಗವನ್ನು ಉಪದ್ವೀಪಗಳು ಎಂದು ಹೇಳ್ತಾರೆ. ಅದನ್ನು ತಪ್ಪಬಾರ್ದು, ನೆನಪಿಟ್ಟುಕೊಳ್ಬೇಕು. 4 ಭಾಗಗಳಿಂದ ಯಾವುದು ಸಾಗರಗಳಿಂದ ಆವರಿಸಲ್ಪಟ್ಟ ನೆಲಭಾಗವನ್ನು ದ್ವೀಪಗಳು ಎಂದು ಕರೆಯುತ್ತೇವೆ. ಹಾಗೆ 3 ಭಾಗಗಳಿಂದ ಆವರಿಸಲ್ಪಟ್ಟ ನೆಲಭಾಗವನ್ನು ಉಪದ್ವೀಪಗಳು ಎಂದು ಕರೆಯುತ್ತೇವೆ. ಈ ಚಿತ್ರ ಕೊಟ್ಟುಂಟು ನೋಡಿ, ಸ್ವಲ್ಪ ದ್ವೀಪಗಳ ಮತ್ತು ಉಪದ್ವೀಪಗಳ ಇದರಲ್ಲಿರುವ ಚಿತ್ರವಾಗಿದೆ. ದ್ವೀಪಗಳು ಮತ್ತೆ ಉಪದ್ವೀಪಗಳು ಹೇಳಿದ್ರೆ ಇದು ದ್ವೀಪಗಳು ಮತ್ತೆ ಉಪದ್ವೀಪಗಳ ಚಿತ್ರವಾಗಿದೆ. ಅಲ್ಲಿ ನೋಡಿ, ದ್ವೀಪಗಳು ಶ್ರೀಲಂಕಾ, ಜಪಾನ್, ಫಿಲಿಪೈನ್ಸ್, ಮಡಗಾಸ್ಕರ್, ಮಾಲಿ ದ್ವೀಪ, ವಿಕ್ಟೋರಿಯಾ ದ್ವೀಪ, ಬ್ರಿಟಿಷ್ ದ್ವೀಪಗಳು, ಗ್ರೀನ್ಲ್ಯಾಂಡ್ ದ್ವೀಪಗಳಲ್ಲಿ ಅತಿ ದೊಡ್ಡದಾದ ದ್ವೀಪವಾಗಿದೆ. ನಂತರ ಐಸ್ಲ್ಯಾಂಡ್, ಸುಮತ್ರಾ, ನ್ಯೂ ಫೌಂಡ್ಲ್ಯಾಂಡ್ ಅಂಡ್ ನ್ಯೂ ಗಿನಿಯಾ, ಬಫಿನ್, ಕೊಕೋಸ್ ಇದು ದ್ವೀಪಗಳಾಗಿವೆ. ಹಾಗೆ ಉಪದ್ವೀಪಗಳು ದಕ್ಷಿಣ ಭಾರತ ಉಪದ್ವೀಪ ಹೇಳಿದ್ರೆ ನಮ್ಮ ಭಾರತ ಏನಾಗಿದೆ? ಒಂದು ಉಪದ್ವೀಪವಾಗಿದೆ. ಯಾಕೆ? ಅದರ 3 ಭಾಗಗಳಲ್ಲಿ ಕೆಳಭಾಗವು ಏನು ನೀರಿನಲ್ಲಿ ಮುಳುಗಿದ ತರ ನಮಗೆ ಕಾಣುವುದು. ಹಾಗೆ ಇದರ 3 ಭಾಗವು ಏನಾಗಿದೆ? ನೀರಿನಿಂದ ಸಾಗರದಿಂದ ಆವರಿಸಲ್ಪಟ್ಟ ಭಾಗವಾಗಿದೆ. ಆದ ಕಾರಣ ಭಾರತವನ್ನು ದಕ್ಷಿಣ ಭಾರತ ಉಪದ್ವೀಪ ಎಂದು ಕರೆಯುತ್ತೇವೆ. ಹಾಗೆ ಅರೇಬಿಯನ್ ಉಪದ್ವೀಪ, ಅಲಾಸ್ಕಾ ಉಪದ್ವೀಪ, ಲ್ಯಾಬ್ರಡೋರ್ ಉಪದ್ವೀಪ ಅಂಡ್ ಮತ್ತೆ ಸ್ಕ್ಯಾಂಡಿನೇವಿಯನ್ ಉಪದ್ವೀಪ ಇದು ನಮ್ಮ ಉಪದ್ವೀಪಗಳಾಗಿದೆ. ಎಲ್ಲರಿಗೂ ಅರ್ಥ ಆಯ್ತಲ್ಲ? ಇನ್ನು ನಮಗೆ ನೋಡಿಕೊಳ್ಬೇಕಾದ್ರೆ ಸಾಗರದ ಜಲದ ಪ್ರಧಾನ ವಿಶೇಷತೆಗಳು ಯಾವುದು? ಸಾಗರ ಜಲದ ಪ್ರಧಾನ ವಿಶೇಷತೆಗಳು. ಸಾಗರ ಜಲದ ಪ್ರಧಾನ ವಿಶೇಷತೆಗಳು ಯಾವುದು ಅಂತ. ಸಾಗರ ಜಲದ ಪ್ರಧಾನ ವಿಶೇಷತೆಗಳು ಯಾವುದಂತ ನೋಡ್ಬೇಕಾದದ್ದು. ಒಂದು ಉಷ್ಣತೆ. ಯಾವುದು? ಒಂದು ಉಷ್ಣತೆ.
ಅನಂತರ ಬರುವುದು ಲವಣತ್ವ, ಅನಂತರ ಮೂರನೆಯದು ಸಾಂದ್ರತೆ. ಇದು ಮೂರು ಏನಾಗಿದೆ, ಸಾಗರದ ಜಲದ ಪ್ರಧಾನ ವಿಶೇಷತೆಗಳಾಗಿದೆ. ಯಾವುದಲ್ಲ? ಉಷ್ಣತೆ, ಲವಣತ್ವ ಮತ್ತೆ ಸಾಂದ್ರತೆ ನಮ್ಮ ಸಾಗರ ಜಲದ ಪ್ರಧಾನ ಮೂರು ವಿಶೇಷತೆಗಳಾಗಿವೆ. ಹಾಗೆ ಇವುಗಳು ಯಾವುದು, ಈ ಮೂರು ವಿಶೇಷತೆಗಳು ಎಲ್ಲಾ ಸಾಗರಗಳಲ್ಲಿ ಏನು ಒಂದೇ ರೀತಿಯಾಗಿರಲಿಲ್ಲ, ಹಾಗೆ ಇರುವುದಿಲ್ಲ. ಗೊತ್ತಾಯ್ತಲ್ಲ? ಈ ಮೂರು ವಿಶೇಷತೆಗಳು, ಸಾಗರದ ಜಲದ ವಿಶೇಷತೆಗಳು ಏನಾಗಿರುವುದಿಲ್ಲ, ಮೂರು ಒಂದೇ ರೀತಿಯಾಗಿರೋದಿಲ್ಲ, ವಿಭಿನ್ನ ತರವಾಗಿರ್ತದೆ. ಹಾಗೆ ಇನ್ನು ನಮಗೆ ಇದನ್ನು ಮೊದಲು ಸಾಗರದ ವಿಶೇಷತೆಗಳಲ್ಲಿ ಉಷ್ಣತೆಯನ್ನು ನೋಡಿ. ಹೇಳಿದ್ರೆ ಸಾಗರದ ಜಲದ ಮೇಲೆ ಉಷ್ಣತೆಯು ಹೇಗೆ ಪ್ರಭಾವ ಬೀರುತ್ತದೆ ಅಂತ ನೋಡುವ. ಹೇಳಿದ್ರೆ ಅಕ್ಷಾಂಶ ರೇಖೆಗಳ ವ್ಯತ್ಯಾಸಕ್ಕನುಸಾರವಾಗಿ ಸಾಗರದ ಜಲದ ಉಷ್ಣತೆಯಲ್ಲಿ ವ್ಯತ್ಯಾಸಗಳು ಕಂಡುಬರುತ್ತದೆ. ಏನು? ಅಕ್ಷಾಂಶ ರೇಖೆಗಳ ವ್ಯತ್ಯಾಸಕ್ಕನುಸಾರವಾಗಿ ಸಾಗರದ ಜಲದ ಉಷ್ಣತೆಯಲ್ಲಿ ವ್ಯತ್ಯಾಸಗಳು ಕಂಡು ಬರ್ತವೆ. ಹಾಗೆ ಯಾವುದು ನಮಗೆ ಅಕ್ಷಾಂಶ ರೇಖೆಗಳು ಯಾವುದು? ಒಂದು ಭೂಮಧ್ಯ ರೇಖೆ, ಅದೆಲ್ಲರಿಗೂ ಗೊತ್ತುಂಟಲ್ಲ. ಭೂಮಧ್ಯ ರೇಖೆ ಅಕ್ಷಾಂಶ ರೇಖೆಗಳಲ್ಲಿ ದೊಡ್ಡದಾದ ರೇಖೆಯಾಗಿದೆ. ಅನಂತರ ಬರುವುದು ಉತ್ತರಾಯಣ ರೇಖೆ, ದಕ್ಷಿಣಾಯನ ರೇಖೆ, ಅನಂತರ ಅಂತ ಯಾವುದು ಆರ್ಥಿಕ ವೃತ್ತ ಮತ್ತೆ ಅಂಟಾರ್ಟಿಕ್ ವೃತ್ತ. ಇದು ಯಾವುದು 5 ಪ್ರಧಾನವಾದ ನಮ್ಮ ಅಕ್ಷಾಂಶ ರೇಖೆಗಳಾಗಿವೆ. ಹಾಗೆ ಇದು ಈ ಅಕ್ಷಾಂಶ ರೇಖೆಗಳಲ್ಲಿ ಬರುವ ವ್ಯತ್ಯಾಸಗಳು, ಇದರಿಂದ ನಮ್ಮ ಸಾಗರದ ಜಲದಲ್ಲಿ ಏನುಂಟಾಗ್ತದೆ, ವ್ಯತ್ಯಾಸಗಳು ಉಂಟಾಗ್ತದೆ. ಹಾಗೆ ಭೂಮಧ್ಯ ರೇಖೆಯ 2 ಭಾಗಗಳು, ಭೂಮಧ್ಯ ರೇಖೆಯು ನಮ್ಮ ಭೂಮಿಯ ಯಾವುದು ನಡುವಿನಲ್ಲಿ ಬರುವ ರೇಖೆಯಾಗಿದೆ. ಹಾಗೆ ಅದು 0 ಡಿಗ್ರಿಯಿಂದ 0 ಡಿಗ್ರಿಯಿಂದ ಶುರುವಾಗುವುದಾಗಿದೆ. ಹಾಗೆ ಈ 0 ಡಿಗ್ರಿಯಿಂದ ಹೇಳಿದ್ರೆ 0 ಡಿಗ್ರಿಯಿಂದ 10 ಡಿಗ್ರಿ ಮೇಲೆ 10 ಡಿಗ್ರಿ ಕೆಳಗೆ ಈ ಭಾಗಗಳಲ್ಲಿ ಯಾವಾಗಲೂ ಉಷ್ಣತೆ ಯಾವಾಗಲೂ ಏನಾಗಿರ್ತದೆ, ಹೆಚ್ಚಾಗಿ ಅನುಭವಕ್ಕೆ ಬರ್ತದೆ. ಗೊತ್ತಾಯ್ತಲ್ಲ? ಭೂಮಧ್ಯ ರೇಖೆಯ 10 ಡಿಗ್ರಿ ಮೇಲೆ 10 ಡಿಗ್ರಿ ಕೆಳಗೆ ಯಾವಾಗಲೂ ಏನಾಗಿರ್ತದೆ, ಉಷ್ಣತೆಯು ಹೆಚ್ಚಾಗಿ ಅನುಭವ ಬರ್ತದೆ. ಹಾಗೆ ಇದು ದಾಟಿ ಹೋಗುವಾಗ, ಈ 10 ಡಿಗ್ರಿ ದಾಟಿ ಹೋಗುವಾಗೆ 10 ಡಿಗ್ರಿ ಉಷ್ಣತೆಯಲ್ಲಿ ಕಡಿಮೆ ಆಗ್ತಾ ಬರ್ತದೆ. ಅರ್ಥಾಯ್ತಲ್ಲ? ಹೇಳಿದ್ರೆ ಭೂಮಧ್ಯ ರೇಖೆಯ 10 ಡಿಗ್ರಿ ಮೇಲೆ ಮತ್ತೆ ಕೆಳಭಾಗ ಏನಾಗಿರ್ತದೆ, ಉಷ್ಣತೆ ಯಾವಾಗಲೂ ಹೆಚ್ಚಾಗಿರ್ತದೆ. ಆಗ ಈ ಅಕ್ಷಾಂಶ ರೇಖೆ ಬಿಟ್ಟು ಹೇಳಿದ್ರೆ ಯಾವುದು ಬಿಟ್ಟು, ಸೂರ್ಯರಶ್ಮಿಗಳು, ಗೊತ್ತಿದಲ್ಲ, ಸೂರ್ಯರಶ್ಮಿಗಳು ಈ ಪ್ರದೇಶವನ್ನು ಬಿಟ್ಟು ಆಚೆಗೆ ಹೋಗುವಾಗ, ಹೇಳಿದ್ರೆ ಮಧ್ಯ ವಲಯಗಳಿಗೆ ಹೋಗುವಾಗ ಏನಾಗ್ತದೆ, ಈ ಉಷ್ಣತೆಯಲ್ಲಿ 10 ಡಿಗ್ರಿಯಷ್ಟು ಕಡಿಮೆ ಆಗ್ತದೆ. ಅನಂತರ ಇದು ಯಾವುದು ನಮ್ಮ ಧ್ರುವಗಳ ಎಡೆಗೆ ಸಾಗಿದಾಗ, ಧ್ರುವಗಳ ಎಡೆಗೆ ಈ ಸೂರ್ಯರಶ್ಮಿಗಳು ಏನು ಧ್ರುವದ ಕಡೆಗೆ ಸಾಗಿದ ಹಾಗೆ ಅಲ್ಲಿ ಏನುಂಟಾಗ್ತದೆ, ಅಲ್ಲಿ ಉಷ್ಣತೆಯು -2 ಡಿಗ್ರಿ, ಎಷ್ಟು ಉಷ್ಣತೆಯು -2 ಡಿಗ್ರಿಯಷ್ಟು ಏನಾಗ್ತದೆ, -2 ಡಿಗ್ರಿಯಷ್ಟು ಕಡಿಮೆ ಆಗ್ತದೆ. ಅಲ್ಲಿ ಆದ ಕಾರಣ ಇಲ್ಲಿ ಏನಾಗಿರ್ತದೆ, ಹೆಚ್ಚು ತಂಪಾಗಿರ್ತದೆ. ಉಷ್ಣತೆ ಕಡಿಮೆ ಆದಾಗ ತಂಪಾಗಿರ್ತದಲ್ಲ. ಹಾಗೆ ಇಲ್ಲಿ ಹೇಳಿದ್ರೆ ನಮ್ಮ ಮೊದಲು ಹೇಳಿದಾಗೆ ಭೂಮಧ್ಯ ರೇಖೆಯ 10 ಡಿಗ್ರಿ ಮೇಲೆ ಮತ್ತೆ 10 ಡಿಗ್ರಿ ಕೆಳಗೆ ಸರಾಸರಿ ಉಷ್ಣತೆಯಲ್ಲಿ 27 ಡಿಗ್ರಿ ಸೆಲ್ಸಿಯಸ್ ಆಗಿರ್ತದೆ. ಹಾಗೆ ಇದು ಮಧ್ಯ ವಲಯಗಳಿಗೆ ತಲುಪುವಾಗ ಅಲ್ಲಿ 10 ಡಿಗ್ರಿ ಕಡಿಮೆ ಆಗ್ತಾ ಬರ್ತದೆ. ಅದು ಪುನಃ ಧ್ರುವದ ಕಡೆಗೆ ಸಾಗುವಾಗ ಯಾವುದು ಸೂರ್ಯರಶ್ಮಿಗಳು ಧ್ರುವದ ಕಡೆಗೆ ಸಾಗಿದಂತೆ ಅಲ್ಲಿ ಏನಾಗ್ತದೆ, ಅಲ್ಲಿ ಉಷ್ಣತೆಯು -2 ಡಿಗ್ರಿಯಷ್ಟು ಕಡಿಮೆ ಆಗ್ತಾ ಬರ್ತದೆ ಅಂತ ಹೇಳ್ತೀವಿ. ಯಾಕೆ ಹೀಗೆ ಆಗುದು? ಯಾಕೆ ನಾವು ಹೇಳಿದ್ರೆ ಮೊದಲನೇ ಪಾಠದಲ್ಲಿ ಕಲ್ತುಕೊಂಡದಲ್ಲ, ಸರ್ವವು ಸೂರ್ಯನಿಂದಲೇ ಎಂಬ ಪಾಠದಿಂದ ತಿಳಿದುಕೊಂಡದ್ದು. ಏನು? ಭೂಮಧ್ಯ ರೇಖೆಗಳಲ್ಲಿ ಸೂರ್ಯರಶ್ಮಿಗಳು ಲಂಬವಾಗಿ ಬೀಳ್ತದೆ ಅಲ್ಲ. ಹಾಗೆ ಅದು ದಾಟಿ ಹೋಗುವಾಗ ಯಾವುದು ಭೂಮಧ್ಯ ರೇಖೆಯು ದಾಟಿ ಹೋಗುವಾಗ, ಈ ಸೂರ್ಯರಶ್ಮಿಗಳು ದಾಟಿ ಹೋಗುವಾಗ ಅಲ್ಲಿ ಏನುಂಟಾಗ್ತದೆ, ಸೂರ್ಯರಶ್ಮಿಗೆ ವಾಲ್ವಿಕೆ ಉಂಟಾಗ್ತದೆ. ಹೇಳಿದ್ರೆ ಆ ಪ್ರದೇಶಗಳಿಗೆ ಮುಟ್ಟಿ ಅದು ವಾಲ್ವಿಕೆ ಹೇಳಿದ್ರೆ ಯಾವುದು ಕ್ರೋಸ್ ಆಗಿ ಹೋಗ್ತದೆ, ಓರೆಯಾಗಿ ಹೋಗ್ತದೆ. ಆಗ ಅದರಲ್ಲಿ ಈ ಲಂಬವಾದ ಕೋನದಲ್ಲಿ ಏನು ಪತನ ಉಂಟಾಗ್ತದೆ, ಹಾಗೆ ವಾಲ್ವಿಕೆ ಉಂಟಾಗ್ತದೆ. ಆಗ ಏನಾಗ್ತದೆ, ಈ ಸೂರ್ಯರಶ್ಮಿಗಳು ಏನಾಗ್ತದೆ, ಹೆಚ್ಚು ದೂರ ಚಲಿಸಬೇಕಾಗಿ ಬರ್ತದೆ. ಆದ ಕಾರಣ ಅಲ್ಲಿ ಏನಾಗ್ತದೆ, ಉಷ್ಣತೆಯು ಕಡಿಮೆ ಆಗ್ತಾ ಬರ್ತದೆ. ಹಾಗೆ
ಈ ಕಾರಣದಿಂದ ಏನಾಗ್ತದೆ, ಸಾಗರದ ಜಲದ ಉಷ್ಣತೆಯು ಏನಾಗಿರ್ತದೆ, ಕಡಿಮೆಯಾಗಿರ್ತದೆ. ಧ್ರುವಗಳ ಪ್ರದೇಶಕ್ಕೆ ಕಡೆ ಸಾಗಿದಂತೆ ಅಲ್ಲಿ ಉಷ್ಣತೆಯು ಕಡಿಮೆಯಾಗಿ ಬರ್ತದೆ, ಭೂಮಧ್ಯ ರೇಖೆ ಪ್ರದೇಶದಲ್ಲಿ ಉಷ್ಣತೆ ಹೆಚ್ಚಾಗಿರ್ತದೆ, ಆ ರೀತಿಯಾಗಿರ್ತದೆ. ಹಾಗೆ ಈ ರೀತಿಯಲ್ಲಿ ಹೇಗೆ ಸಾಗರದ ಜಲದ ಮೇಲೆ ಉಷ್ಣತೆಯು ಪ್ರಭಾವ ಬೀರುತ್ತದೆ. ಇದು ಮಾತ್ರವಲ್ಲ, ಯಾವುದು ನಮ್ಮ ಮಾರುತಗಳು ಹಾಗೆ ಜಲಪ್ರವಾಹಗಳು ಕೂಡ ಏನಾಗಿರ್ತದೆ, ಸಾಗರದ ಜಲದ ಮೇಲೆ ಪ್ರಭಾವ ಬೀರುವ ಘಟಕಗಳಾಗಿವೆ. ಹಾಗೆ ಒಂದು ಚಿತ್ರ ಕೊಟ್ಟರು ನೋಡಿ ಮಕ್ಕಳೇ, ಆ ಚಿತ್ರವನ್ನು ನೋಡಿ ಗಮನಿಸಿರಿ. ಅದರಲ್ಲಿ ಹೇಳಿದ್ರೆ ನಾನು ಈಗ ಹೇಳಿದಲ್ಲ, ನಮ್ಮ ಯಾವುದು ಭೂಮಧ್ಯ ರೇಖೆ ದಾಟಿ ಉಷ್ಣತೆ ಹೋಗುವಾಗ ಹೇಳಿದ್ರೆ ಭೂಮಧ್ಯ ರೇಖೆಯ ಪ್ರದೇಶ ನೋಡಿ, ಆ ನಡುವಿನಲ್ಲಿ ಯಾವುದು ಹೆಚ್ಚು ಕಂದು ಬಣ್ಣದಲ್ಲಿ ಕಾಣುವ ಪ್ರದೇಶವಾಗಿದೆ, ಅದು ಭೂಮಧ್ಯ ರೇಖೆ ಪ್ರದೇಶವಾಗಿದೆ. ಆ ಭೂಮಧ್ಯ ರೇಖೆಯ 10 ಡಿಗ್ರಿ ಮೇಲೆ 10 ಡಿಗ್ರಿ ಕೆಳಗೆ ಇರುವ ಪ್ರದೇಶಗಳಾಗಿವೆ. ಅದು ದಾಟಿ ಹೋಗುವಾಗಲೇ ಅದು ದಾಟಿ ಆಚೆಗೆ ಹೋಗುವಾಗ ಹೇಳಿದ್ದು ಉತ್ತರಾಯಣ ರೇಖೆಯ ಸ್ವಲ್ಪ ಮೇಲೆ ಕಡೆಗೆ ಕೆಳಗೆ ಮತ್ತೆ ಮೇಲೆ ಬರುವಾಗ ಅಲ್ಲಿ ಕಂದು ಬಣ್ಣವಾಗಿ ಬರ್ತದೆ. ಅಲ್ಲಿ ನೋಡಿ ಅಂತೆ 16 ಡಿಗ್ರಿಯಷ್ಟು ಕಡಿಮೆಯಾಗ್ತಾ ಬರ್ತದೆ. ಅಂತರ ಬರುವುದು ಯಾವುದು, ನಮ್ಮ ಹಳದಿ ಬಣ್ಣದಲ್ಲಿ ಹೇಳಿದ್ರೆ ಹೆಚ್ಚು ಹಳದಿ ಬಣ್ಣದಲ್ಲಿ ಅಲ್ಲಿ 55 ಡಿಗ್ರಿಯಷ್ಟು ಬರ್ತದೆ. ಅನಂತರ ಬರುವುದು ಹಳದಿ ಬಣ್ಣದಲ್ಲಿ, ಅದು ಯಾವುದು ಧ್ರುವ ಪ್ರದೇಶವಾಗಿದೆ, ಅಲ್ಲಿ ಹೆಚ್ಚು ಕಡಿಮೆಯಾಗಿ ಅನುಭವಕ್ಕೆ ಬರುವುದು ಅಂತ ಹೇಳುದು. ಇದಿಷ್ಟು ಉಷ್ಣತೆಯ ಅದಾಗಿದೆ. ಇನ್ನು ಎರಡನೇ ವಿಶೇಷತೆ ಹೇಳುದು ಲವಣತ್ವ ಎರಡನೇ ವಿಶೇಷತೆ ಆಗಿದೆ. ಹಾಗೆ ಇದು ಏನು, ಈ ಲವಣತ್ವವು ನಮಗೆ ಹೆಚ್ಚು ಇದಾಗಿರ್ತದೆ ಹೇಳಿದ್ರೆ ಎಲ್ಲ. ಈಗ ನಾನು ಹೇಳಿದ ಹಾಗೆ ಸಾಗರದ ಜಲದ ಮೇಲೆ ಉಷ್ಣತೆಯು ಹೇಗೆ ಪ್ರಭಾವ ಬೀರುತ್ತದೆ, ಸೂರ್ಯ ಕಿರಣಗಳು ಹೇಗಿವೆ, ಹಾಗೆ ಈ ಲವಣತ್ವವು ಕೂಡ ಏನು ಹೆಚ್ಚುದಾಗಿರ್ತದೆ. ಹಾಗೆ ಇದು ಈ ಲವಣತ್ವ ಏನು ಎಲ್ಲಾ ಕಡೆಗಳಲ್ಲಿ ಕೂಡ ಏನಾಗಿರುವುದಿಲ್ಲ, ಸಮಾನವಾಗಿರುವುದಿಲ್ಲ. ಹಾಗೆ ಇದು ಹೇಳಿದ್ರೆ ಸಮುದ್ರದ ನೀರಿನ ಸರಾಸರಿ ಲವಣತ್ವವನ್ನು ನಾವು ಏನಂತ ಹೇಳ್ತೇವೆ, ಸಮುದ್ರ ನೀರಿನಲ್ಲಿ ಅಡಕವಾಗಿರುವ ಲವಣಾಂಶದ ಸಾಂದ್ರೀಕರಣವನ್ನು ನಾವು ಲವಣಾತ್ಮ ಎಂದು ಕರೆಯುತ್ತೇವೆ. ಹಾಗೆ ನಾವು ಈ ಲವಣಾತ್ಮವನ್ನು ಹೇಗೆ ಲೆಕ್ಕ ಹಾಕುವುದು ಹೇಳಿದ್ರೆ, ನಮಗೆ ಯಾವುದು ಪೂರ್ಣವಾಗಿ ಸಾಗರದ ನೀರನ್ನು ತೆಗೆದುಕೊಂಡು ಲವಣತ್ವವನ್ನು ಅಳತೆ ಮಾಡ್ಲಿಕ್ಕೆ ಆಗುವುದಿಲ್ಲ. ಆದ ಕಾರಣ 1000 ಗ್ರಾಮ್, ಎಷ್ಟು ಗ್ರಾಮ್, 1000 ಗ್ರಾಮ್ ಲವಣತ್ವ ಯಾವುದು ಸಾಗರದ ನೀರನ್ನು ತೆಗೆದುಕೊಂಡು ನಮಗೆ ಲವಣತ್ವವನ್ನು ಏನ್ ಮಾಡ್ಲಿಕ್ಕೆ ಆಗ್ಬಹುದು, ಅದನ್ನು ಅಳತೆ ಮಾಡುವುದು. ಹಾಗೆ ಈ 1000 ಗ್ರಾಮಿನಲ್ಲಿ 1000 ಗ್ರಾಮಿನಲ್ಲಿ 3.5% ಮಾತ್ರವಾಗಿದೆ ಏನು ನಮ್ಮ ಲವಣತ್ವ ಇರುವುದು. 1000 ಗ್ರಾಮಿನಲ್ಲಿ ಕೇವಲ 3.5% ಮಾತ್ರವಾಗಿದೆ ಲವಣತ್ವ ಇರುವುದು. ಹಾಗೆ ಇದನ್ನು ನಾವು ಏನಂತ, ಇದು 1000 ಗ್ರಾಮಿನಿಂದ 35. ಹಾಗೆ ಇದನ್ನು ನಾವು ಹೇಗೆ ದಾಖಲಿಸಬಹುದು ಹೇಳಿದ್ರೆ, 1000 ಗ್ರಾಮಿನಲ್ಲಿ 35 ಸಹಸ್ರಾಂಶ ಅಂತ ಹೇಳುದು. ಅದನ್ನು ಬರೆಯುವುದು ಈ ರೀತಿಯಾಗಿದೆ, ಇದಲ್ಲ ಈ ರೀತಿ ಇದನ್ನು ಬರೆಯುವುದು 35 ಸಹಸ್ರಾಂಶ ಅಂತ ಬರೆಯುವುದು ಈ ರೀತಿಯಾಗಿದೆ. ಅದು ನೆನಪಿನಲ್ಲಿ ಇಟ್ಟುಕೊಳ್ಬೇಕು. ನಮ್ಮ 1000 ಗ್ರಾಂ ಸಾಗರದಲ್ಲಿ 35 ಸಹಸ್ರಾಂಶಗಳಷ್ಟು ಲವಣತ್ವ ಇದೆ ಅಂತ. ನಾನು ಈಗ ತಾನೇ ಹೇಳಿದೆ, ಸಾಗರದ ಜಲದಲ್ಲಿ ಯಾವುದು ಲವಣತ್ವದಲ್ಲಿ ಯಾವಾಗಲೂ ಕೂಡ ಎಲ್ಲಾ ಸಾಗರಗಳಲ್ಲಿ ಲವಣತ್ವ ಒಂದೇ ರೀತಿಯಲ್ಲಿರುವ, ಅದಕ್ಕಿರುವ ಕಾರಣಗಳನ್ನು ನಮಗೆ ಪರಿಶೋಧಿಸೋಣ. ಒಂದನೆಯದು ನೋಡಿ, ಇಲ್ಲಿ ಕೊಟ್ಟುಂಟು ನಮ್ಮ ಸಾಗರದ ಜಲದ ಇದರಲ್ಲಿ ಯಾವುದು ಲವಣತ್ವವು ಏನಾಗಿರುವುದಿಲ್ಲ, ಒಂದೇ ರೀತಿಯಾಗಿಲ್ಲ. ಒಂದನೆಯದಾಗಿ ಭೂಭಾಗಗಳಿಂದ ಸುತ್ತುವರಿಯಲ್ಪಟ್ಟ ಸಮುದ್ರದ ಭಾಗಗಳ ಲವಣತ್ವವು ಹೆಚ್ಚಾಗಿರುತ್ತದೆ. ಭೂಭಾಗಗಳಿಂದ ಸುತ್ತುವರಿಯಲ್ಪಟ್ಟ ಸಮುದ್ರದ ಭಾಗಗಳ ಲವಣತ್ವವು ಹೆಚ್ಚಾಗಿರುತ್ತದೆ. ಅಂದ್ರೆ ನಮ್ಮ ಯಾವುದು ಸಮುದ್ರದ ಕಡೆಯಲ್ಲಿ ನೆಲದಿಂದ ಆವರಿಸಲ್ಪಟ್ಟ, ನಾವಾಗ ತಾನೇ ಕಲ್ತುಕೊಂಡವಲ್ಲ, ಇದು ಜಲಸಂದು 2 ನೆಲ ಭಾಗಗಳ ಎಡೆಯಲ್ಲಿ, ಆಗ ಇಲ್ಲೆಲ್ಲ ಏನಾಗಿದೆ, ಈ ಪ್ರದೇಶಗಳಲ್ಲಿ ಎಲ್ಲ ಯಾವುದು ಲವಣತ್ವ ಹೆಚ್ಚಾಗಿರ್ತದೆ. ಹಾಗೆ ಹೆಚ್ಚು ಪ್ರಮಾಣದಲ್ಲಿ ಬಾಷ್ಪೀಕರಣ ನಡೆಯುವ ಪ್ರದೇಶಗಳಲ್ಲಿ ಲವಣತ್ವ ಹೆಚ್ಚಾಗಿರ್ತದೆ. ನೀರು ಏನು ಆವಿಯಾಗಿ ಹೋಗುವ ಪ್ರದೇಶಗಳಲ್ಲಿ ಲವಣತ್ವ ಹೆಚ್ಚಾಗಿರ್ತದೆ. ಇನ್ನು ನೋಡಿ, ಇನ್ನು ಆನಂತರ ಬರುವುದು ಹೆಚ್ಚು ಪ್ರಮಾಣದಲ್ಲಿ ಮಂಜು ಕರಗಿ ನೀರು ಬಂದ ಸಾಗರಗಳ ಭಾಗಗಳಲ್ಲಿ ಲವಣತ್ವ ಕಡಿಮೆ ಆಗಿರ್ತದೆ. ನಾವು ಅದನ್ನೇ ಕಲಿತದ್ದು, ಈ ಸಾಗರಗಳಲ್ಲಿ ಧ್ರುವ ಪ್ರದೇಶದಲ್ಲಿರುವ ಸಾಗರಗಳ ಅಲ್ಲಿ ಯಾವುದು ಉಷ್ಣತೆಯು ಕಡಿಮೆಯಾಗಿರ್ತದೆ. ಈ ಪ್ರದೇಶಗಳಲ್ಲಿ ಹೆಚ್ಚು ಮಂಜುಗಡ್ಡೆ ಎಲ್ಲ ರೂಪುಗೊಳ್ಳುತ್ತದೆ. ಹಾಗೆ ಇಲ್ಲಿ ಏನಾಗ್ತದೆ, ಮಂಜುಗಡ್ಡೆ ಕರಗಿ
ಸಮುದ್ರದೊಂದಿಗೆ ಸೇರ್ತದೆ, ಇಲ್ಲಿ ಲವಣತ್ವ ಕಡಿಮೆಯಾಗಿರ್ತದೆ. ಹಾಗೆ ಅನೇಕ ನದಿಗಳು ಬಂದು ಸೇರುವ ಸಾಗರ ಭಾಗಗಳು ಲವಣತ್ವ ಕಡಿಮೆಯಾಗಿರುತ್ತದೆ. ನಾವು ಕಳೆದ ಕ್ಲಾಸ್ನಲ್ಲಿ ಕಲ್ತುಕೊಂಡು ನದಿಮುಖ, ಏನು ನದಿಮುಖ ಹೇಳಿದ್ರೆ ನದಿಗಳು ಬಂದು ಸಾಗರಕ್ಕೆ ಸೇರುವ ಭಾಗವಾಗಿದೆ ನದಿಮುಖ ಅಂತ. ಆಗ ಈ ಪ್ರದೇಶಗಳಲ್ಲಿ ಏನಾಗಿರ್ತದೆ, ಲವಣತ್ವ ಕಡಿಮೆಯಾಗಿರುತ್ತೆ. ಅನಂತರ ಹೆಚ್ಚು ಮಳೆ ಬೀಳುವ ಪ್ರದೇಶದಲ್ಲಿ ಕೂಡ ಏನಾಗಿರ್ತದೆ, ಮಳೆ ಸಿಗುವ ಪ್ರದೇಶಗಳಲ್ಲಿ ಲವಣತ್ವ ಕಡಿಮೆಯಾಗಿರುತ್ತದೆ. ಇದು ಅದರ ಪ್ರಧಾನ ಕಾರಣವಾಗಿದೆ. ಇನ್ನು ನಮಗೆ ಕಲಿಯುವುದು ಸಾಗರದ ಜಲದ ಸಾಂದ್ರತೆಯ ಕುರಿತು. ನಮ್ಮ ಮೂರನೇ ವಿಶೇಷತೆಯಾಗಿದೆ ಸಾಗರದ ಜಲದ ವಿಶೇಷತೆಯಲ್ಲಿ ಮೂರನೇ ಇದಾಗಿದೆ ಸಾಂದ್ರತೆ. ಸಾಂದ್ರತೆ ಕೂಡ ಎಲ್ಲಾ ಸಮುದ್ರಗಳಲ್ಲಿ ಏನಾಗಿರೋದಿಲ್ಲ, ಒಂದೇ ರೀತಿಯಲ್ಲಿ ಆಗಿರೋಲ್ಲ. ಅದಕ್ಕೆ ಪ್ರಮುಖ ಕಾರಣ ಹೇಳಿದ್ರೆ ಉಷ್ಣತೆ ಮತ್ತು ಲವಣತ್ವದ ವ್ಯತ್ಯಾಸಗಳು. ಹೌದು, ಉಷ್ಣತೆ ಮತ್ತೆ ಲವಣ ಸಾಗರದ ಜಲದಲ್ಲಿ ಕಂಡು ಬರುವ ಉಷ್ಣತೆ ಮತ್ತೆ ಲವಣತ್ವಗಳು ಲವಣತ್ವಗಳ ವ್ಯತ್ಯಾಸಕ್ಕನುಸಾರವಾಗಿ ಸಾಂದ್ರತೆಯಲ್ಲಿ ಕೂಡ ಏನಾಗಿರ್ತದೆ, ವ್ಯತ್ಯಾಸಗಳು ಕಂಡು ಬರ್ತದೆ ಅಂತ ನಮಗೆ ಹೇಳ್ಬೋದು. ಹಾಗೆ ಈ ಮೂರು ವಿಶೇಷತೆಗಳು ಎಲ್ಲಾ ಸಾಗರಗಳಲ್ಲಿ ಏನಾಗಿರೋದಿಲ್ಲ, ಅಸಮತೋಲನವು ಇದರ ಅಸಮತೋಲನವು ಏನಾಗಿದೆ, ಇದರ ಅಸಮತೋಲನವು ಸಾಗರದ ಜಲದ ಚಲನೆಗಳಿಗೆ ಕಾರಣವಾಗ್ತವೆ. ಗೊತ್ತಿದ್ದಲ್ಲ, ಯಾವುದು ಸಾಗರ ಜಲದ ಇದಕ್ಕೆ ಕಾರಣವಾಗುವುದು, ಸಾಗರದ ಜಲದ ಪ್ರಧಾನ ವಿಶೇಷತೆಗಳ ಹೇಳಿದ್ರೆ ಉಷ್ಣತೆ, ಲವಣತ್ವ, ಸಾಂದ್ರತೆ. ಇವುಗಳ ಅಸಮತೋಲನವು ಏನುಂಟು ಮಾಡ್ತದೆ, ಸಾಗರದ ಜಲದಲ್ಲಿ ಚಲನೆಗಳನ್ನು ಉಂಟು ಮಾಡ್ತದೆ. ಹಾಗೆ ನಮಗೆ 3 ತರದ ಸಾಗರದ ಜಲದ ಚಲನೆಗಳನ್ನು ಕಲಿಯಲಿಕ್ಕುಂಟು. ಅದು ನಮಗೆ ಬರುವ ಕ್ಲಾಸ್ಗೆ ನೋಡುವ ಮಕ್ಕಳೇ. ಇವತ್ತಿಗೆ ಇಷ್ಟು ಸಾಕು. ನಾವು ಏನ್ ಮಾಡುದು, ಮನೆಯಲ್ಲೇ ಇರುವುದು, ಸುಖವಾಗಿ